ಶ್ರೀ ಗುರುಭ್ಯೋ ನಮಃ. ಪೇಜಾವರ ಶ್ರೀಗಳ ಅನುಗ್ರಹದಿಂದ ತಮಗೆ ತೌಳವ ನಿತ್ಯಾನುಷ್ಠಾನಂ ಎಂಬ ಸಾಕ್ಷ್ಯಚಿತ್ರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇದನ್ನು ನೋಡಿ ಅಭ್ಯಾಸ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ನನ್ನದೊಂದು ಪ್ರಾರ್ಥನೆ ಇದೆ. ಈ ಸಾಕ್ಷ್ಯಚಿತ್ರವನ್ನು ಸಂಪೂರ್ಣವಾಗಿ ನೋಡಿ ಇದರಲ್ಲಿ ಮಾತನಾಡಿದ ವಿದ್ವಾಂಸರುಗಳ ಮಾತುಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಅಭ್ಯಾಸ ಮಾಡಿದ್ದಲ್ಲಿ ನಮ್ಮ ಪರಿಶ್ರಮವೂ ಸಾರ್ಥಕವಾಗುತ್ತದೆ, ತಮಗೂ ಕೂಡ ಅರ್ಥ ಮಾಡಿಕೊಂಡು ಮಾಡಿದ್ದೇನೆ ಎಂಬ ತೃಪ್ತಿಯೂ ಕೂಡ ಸಿಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಪೂರ್ತಿಯಾಗಿ ನೋಡದೆ ಅಭ್ಯಾಸಕ್ಕೆ ಇಳಿಯಬಾರದು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಸಂಧ್ಯಾವಂದನೆ ಎಂದರೆ ಕ್ರಮವಾಗಿ ತ್ರಿಸಂಧ್ಯಾ ಅಭಿಮಾನಿಯರಾದ ಗಾಯತ್ರಿ, ಸಾವಿತ್ರಿ, ಸರಸ್ವತೀ ದೇವಿಯರನ್ನು, ಆರೋಗ್ಯಪ್ರದನಾದ ಸೂರ್ಯನನ್ನು, ಸಕಲ ಚರಾಚರ ಜಗತ್ತಿಗೆ ನಿಯಾಮಕನಾದ ಪರಮಾತ್ಮನನ್ನು ವಂದಿಸುವುದು, ಸಂಕಲ್ಪಪೂರ್ವಕವಾಗಿ ಧ್ಯಾನ, ಜಪ, ಅರ್ಚನಾದಿಗಳಿಂದ ಸೇವಿಸುವುದು ಎಂದು ತಾತ್ಪರ್ಯವಾಗಿರುತ್ತದೆ. ಪ್ರಾತಃ ಸಂಧ್ಯಾವಂದನಂ ಅಥ ಆಚಮನಂ. ಆಚಮನಂ ಯಾವುದೇ ಕರ್ಮಾನುಷ್ಠಾನವನ್ನು ಮಾಡುವಾಗ ಅಂತರ್ಬಹಿಶುದ್ಧಿಗಳನ್ನು ಸಂಪಾದಿಸಿಕೊಳ್ಳಬೇಕು. ಈ ಉದ್ದೇಶದಿಂದ ಮಂತ್ರ ಪುರಸ್ಸರವಾಗಿ ಜಲಪಾನ ಪ್ರಕ್ರಿಯೆಯಿಂದ ಕೂಡಿದ ಕ್ರಿಯೆಯು ಆಚಮನಂ ಎಂದೆನಿಸಿಕೊಳ್ಳುತ್ತದೆ. ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನು ಬಲಗೈಗೆ ಹಾಕಿಕೊಂಡು ಕೈಯ ಬುಡಭಾಗದಿಂದ ನೀರನ್ನು ಸೇವಿಸುವುದೇ ಆಚಮನಂ ಎಂದೆನಿಸಿಕೊಳ್ಳುತ್ತದೆ. ವೇದಾಭಿಮಾನಿ ದೇವತೆಗಳನ್ನು ಸ್ಮರಣೆಯನ್ನು ಮಾಡುತ್ತಾ ತನ್ನ ದೇಹವು ಶುದ್ಧವಾಯಿತು ಎಂದು ಭಾವಿಸುವುದು ಆಚಮನದ ಆಂತರ್ಯವಾಗಿರುತ್ತದೆ. ಓಂ ಋಗ್ವೇದಾಯ ಸ್ವಾಹ, ಓಂ ಯಜುರ್ವೇದಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ, ಓಂ ಅಥರ್ವವೇದಾಯ ನಮಃ, ಓಂ ಇತಿಹಾಸಪುರಾಣೇಭ್ಯೋ ನಮಃ, ಓಂ ಅಗ್ನಯೇ ನಮಃ, ಓಂ ಅಗ್ನಯೇ ನಮಃ, ಓಂ ವಾಯವೇ ನಮಃ, ಓಂ ವಾಯವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ದಿಗ್ಭ್ಯೋ ನಮಃ, ಓಂ ದಿಗ್ಭ್ಯೋ ನಮಃ, ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ವಿಷ್ಣವೇ ನಮಃ, ಓಂ ಪೃಥಿವ್ಯೈ ನಮಃ, ಓಂ ಪೃಥಿವ್ಯೈ ನಮಃ, ಓಂ ಆತ್ಮನೇ ನಮಃ, ಓಂ ಅಂತರಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ. ಈ ಆಚಮನ ಪ್ರಕ್ರಿಯೆಯಲ್ಲಿ ಗಮನಿಸಬೇಕಾದ 2 ಅಂಶಗಳು ಹೀಗಿವೆ. ಆಚಮನವನ್ನು ಮಾಡಿದ ಮೇಲೆ ಆ ನೀರನ್ನು ಮುಂದಿನ ಪ್ರಕ್ರಿಯೆಗೆ ಬಳಸಿಕೊಳ್ಳಬಾರದು. ಆಚಮನವನ್ನು ಮಾಡಿದ ನೀರನ್ನು ತಟ್ಟೆಯಲ್ಲಿ ಚೆಲ್ಲಿ ಆ ಕೌಳಿಗೆಗೆ ಹೊಸ ನೀರನ್ನು ಹಾಕಿಕೊಂಡು ಸಂಧ್ಯಾವಂದನೆಯನ್ನು ಮುಂದುವರಿಸಬೇಕು. ಇನ್ನೊಂದು ಅಂಶವೆಂದರೆ, ಮೊದಲಿಗೆ ಹೇಗೆ ಸಂಪೂರ್ಣವಾಗಿ ಆಚಮನವನ್ನು ಮಾಡಿರುತ್ತೇವೆಯೋ ಸಂಧ್ಯಾವಂದನೆಯ ಮಧ್ಯದಲ್ಲಿ ಬರುವ ಆಚಮನ ಕ್ರಿಯೆಯನ್ನು ಕೂಡ ಹಾಗೇ ಮಾಡಬೇಕು. ಅಥ ಊರ್ಧ್ವಪುಂಡ್ರ ಮುದ್ರಾದಿಧಾರಣಂ
ॐ गोपीचन्दनपापघ्न विष्णुदेहसमुद्भव चक्राङ्कितनमस्तेऽस्तु धारणान्मुक्तिदो भव। ललाटे केशवं विद्यात् नारायणमथोदरे माधवं हृदये विद्यात् गोविन्दं कण्ठकूबरे उदरे दक्षिणे पार्श्वे विष्णुं विद्याद्विचक्षणः तत्पार्श्वे बाहुमूले तु धारयेन्मधुसूदनं त्रिविक्रमं कण्ठदेशे वामपार्श्वे तु वामनं श्रीधरं वामबाहौ तु हृषीकेशं गले लिखेत् पृष्ठे तु पद्मनाभं तु ककुद्दामोदरं न्यसेत् तत्प्रक्षालिततो येन वासुदेवेति मूर्धनि सुदर्शनमुद्राधारणम् सुदर्शनमहाज्वाल कोटिसूर्यसमप्रभ अज्ञानान्धस्य मे नित्यं विष्णोर्मार्गं प्रदर्शय। शङ्खमुद्राधारणम् पाञ्चजन्यनिजध्वान ध्वस्तपातकसञ्चय त्राहि मां पापिनं घोरसंसारार्णवपातिनं गदामुद्राधारणम् ब्रह्माण्डभुवनारम्भमूलस्तम्भो गदाधरः कौमोदकीकरे यस्य तं नमामि गदाधरम् पद्ममुद्राधारणम् संसारभयभीतानां योगिनामभयप्रदः पद्महस्तेन यो देवो योगीशं तं नमाम्यहम् नारायणमुद्राधारणम् नारायण नमस्तेऽस्तु नाममुद्राङ्कितं नरम् दृष्ट्वैव लभते मुक्तिं चण्डालो ब्रह्मघातकः। अथ आचमनम् ॐ ऋग्वेदाय स्वाहा ॐ यजुर्वेदाय स्वाहा ॐ सामवेदाय स्वाहा। अथ प्राणायामः ಪ್ರಾಣಾಯಾಮ ಜಿತಾಸನೋ ಜಿತಶ್ವಾಸಃ ಜಿತಸಂಗೋ ಜಿತೇಂದ್ರಿಯಃ ಎಂಬ ಆದೇಶದಂತೆ ಶ್ವಾಸದ ಜಯವನ್ನು ಸಂಪಾದಿಸುವುದಕ್ಕೋಸ್ಕರ ಪ್ರಾಣಾಯಾಮ ಪ್ರಕ್ರಿಯೆ ಇದೆ. ಪ್ರಾಣ ಎಂದರೆ ಉಸಿರು, ಆಯಾಮ ಎಂದರೆ ಅದರ ನಿಯಂತ್ರಣ. ಪ್ರಾಣದ ನಿಯಂತ್ರಣವನ್ನು ಸಂಪಾದಿಸಿದಾಗ ಗೊಂದಲದಲ್ಲಿದ್ದಂತಹ ಮನಸ್ಸು ಪ್ರಶಾಂತ ಸ್ಥಿತಿಗೆ ಬರುತ್ತದೆ. ನಿಶ್ವಾಸ ಉಚ್ಛ್ವಾಸ ಪೂರಕಗಳಿಂದ ವಾಯುವಿನ ನಿಯಂತ್ರಣವನ್ನು ಪಡೆದು ಗಾಯತ್ರಿ ಮಂತ್ರವನ್ನು ಮನಸ್ಸಿನೊಳಗೆ ಧ್ಯಾನಿಸುತ್ತಾ ಪರಮಾತ್ಮನ ಚಿಂತನೆ ಮಾಡುವುದೇ ಪ್ರಾಣಾಯಾಮದ ಆಂತರ್ಯವಾಗಿರುತ್ತದೆ. ಪ್ರಣವಸ್ಯ ಪರಬ್ರಹ್ಮ ಋಷಿಃ ದೈವೀ ಗಾಯತ್ರೀ ಛಂದಃ ಪರಮಾತ್ಮಾ ದೇವತಾ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಸ್ವರೋ.
ಅಥ ಸಂಕಲ್ಪ. ಸಂಕಲ್ಪ ಯಾವುದೇ ಕರ್ಮಾಂಗಕ್ಕೆ ಆದಿಯಲ್ಲಿ ಸಂಕಲ್ಪ, ಕೊನೆಯಲ್ಲಿ ಕೃಷ್ಣಾರ್ಪಣ ಎಂಬುದು ರಕ್ಷಾ ಕವಚದಂತೆ ಇರುವ ಕರ್ಮಗಳು. ಇಂತಹ ದೇಶದಲ್ಲಿ, ಇಂತಹ ಸಂದರ್ಭದಲ್ಲಿ, ಇಂತಹ ಫಲವನ್ನು ಉದ್ದೇಶಿಸಿ ಕರ್ಮವನ್ನು ನಡೆಸುವವನಿದ್ದೇನೆ ಎಂಬ ಕಾಯಿಕ ಮಾನಸಿಕ ಕ್ರಿಯೆಯೇ ಸಂಕಲ್ಪ. ಪಂಚಾಂಗದಲ್ಲಿ ತಿಳಿಸಿರುವಂತೆ ಆಯಾಯ ದಿವಸದ ಸಂವತ್ಸರ, ಋತು, ಮಾಸ, ತಿಥಿ, ವಾರಗಳನ್ನು ನೋಡಿಕೊಂಡು ಸಂಕಲ್ಪವನ್ನು ಮಾಡತಕ್ಕದ್ದು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗಾದ್ಯಾಃ ಸರ್ವತೀರ್ಥದೇವತಾಃ ಸನ್ನಿಹಿತಾಃ ಸಂತು. ಶ್ರೀಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ವಿಷ್ಣೋರಾಜ್ಞಯ ಪ್ರವರ್ತಮಾನಸ್ಯ ಆದ್ಯಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ರೀಶ್ವೇತವರಾಹಕಲ್ಪೇ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮಪಾದೇ ಜಂಬೂದ್ವೀಪೇ ಭಾರತವರ್ಷೇ ಭರತಖಂಡೇ ಮೇರೋಃ ದಕ್ಷಿಣಪಾರ್ಶ್ವೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ಕೂಲೆ ಶಾಲಿವಾಹನಶಕೆ ಬುದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ವಿಜಯನಾಮ ಸಂವತ್ಸರೆ ದಕ್ಷಿಣಾಯನೆ ತುಲಾರ್ಕೆ ಶರದೃತೌ ಕಾರ್ತಿಕಮಾಸೆ ಶುಕ್ಲಪಕ್ಷೆ ತೃತೀಯಾಯಾಂ ತಿಥೌ ಸೌಮ್ಯವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭಪುಣ್ಯತಿಥೌ ಅಸ್ಮದಾದಿಗುರುಣಾಂ ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃತ್ಕಮಲಮಧ್ಯನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಚತುರ್ಮೂರ್ತ್ಯಾದಿ ಅನಂತಾವತಾರಾತ್ಮಕ ಶ್ರೀ ಸವಿತೃನಾಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾಂ ಉಪಾಸೇ. ಸಂಕಲ್ಪದಲ್ಲಿ ಗಮನಿಸಬೇಕಾದ ಅಂಶ ಒಂದಿದೆ. ದಕ್ಷಿಣ ಕನ್ನಡದ ಭಾಗದಲ್ಲಿ ಸಂಧ್ಯಾವಂದನೆಯನ್ನು ಮಾಡುವಾಗ ಸಂಕಲ್ಪದಲ್ಲಿ ಪರಶುರಾಮ ಕ್ಷೇತ್ರೇ ಎಂದು, ಉತ್ತರ ಭಾರತದ ಪ್ರದೇಶಗಳಲ್ಲಿ ಸಂಕಲ್ಪವನ್ನು ಮಾಡುವಾಗ ಬ್ರಹ್ಮಕ್ಷೇತ್ರೇ ಎಂದು, ಉಳಿದ ಭಾಗಗಳಲ್ಲಿ ಸಂಕಲ್ಪದ ಸಂದರ್ಭದಲ್ಲಿ ರಾಮಕ್ಷೇತ್ರೇ ಎಂದು ಸೇರಿಸಿಕೊಂಡು ಸಂಕಲ್ಪವನ್ನು ಮಾಡತಕ್ಕದ್ದು. ಅಥ ಮಾರ್ಜನಂ. ಮಾರ್ಜನಂ ಆಪೋ ವಾ ಇದಗಂ ಸರ್ವಂ ವಿಶ್ವಭೂತಾನ್ಯಾಪಃ ಎಂಬ ಯಜುರ್ವೇದದ ಮಂತ್ರದ ಅರ್ಥಕ್ಕೆ ಅನುಗುಣವಾಗಿ ಜಲವು ನಮ್ಮ ಜೀವನದ ಪ್ರಧಾನ ಪ್ರಾಣವಾಗಿರುತ್ತದೆ. ಈ ಜಲಾಭಿಮಾನಿ ದೇವತೆಗಳು ನಮ್ಮನ್ನು ಶುದ್ಧೀಕರಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಖಶಿಖಾಂತ ಪ್ರೋಕ್ಷಣೆಯೇ ಮಾರ್ಜನಂ ಎಂಬ ಪ್ರಕ್ರಿಯೆ ಆಗಿರುತ್ತದೆ. ಮಾರ್ಜನಂ ಪ್ರಕ್ರಿಯೆಯಲ್ಲಿ 9 ಮಂತ್ರಗಳು ಒಳಗೊಂಡಿವೆ. 9 ಮಂತ್ರಗಳಿಂದ ದೇಹದ 9 ಜಾಗಗಳಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳತಕ್ಕದ್ದು. ಮೊದಲನೆಯ ಮಂತ್ರದಿಂದ ಪಾದಕ್ಕೆ, 2ನೇ ಮಂತ್ರದಿಂದ ತಲೆಗೆ, 3 ಹಾಗೂ 4ನೇ ಮಂತ್ರದಿಂದ ಎದೆಗೆ, 5ನೇ ಮಂತ್ರದಿಂದ ಪುನಃ ಕಾಲಿಗೆ, 6ನೇ ಹಾಗೂ 7ನೇ ಮಂತ್ರದಿಂದ ತಲೆಗೆ, 8ನೇ ಮಂತ್ರದಿಂದ ಎದೆಗೆ, ಕೊನೆಯ ಮಂತ್ರ 9ನೇ ಮಂತ್ರದಿಂದ ಕಾಲಿಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನೀರನ್ನು ತಟ್ಟೆಯಲ್ಲಿ ಬಿಡತಕ್ಕದ್ದು. ಆಪೋಹಿಷ್ಠೇತಿ ತ್ರಿರುಚಸ್ಯ ಸೂಕ್ತಸ್ಯ ಆಂಬರೀಷ ಸಿಂಧುದ್ವೀಪರ್ಷಿಃ
दैवी गायत्री छन्दः आपो देवताः मार्जने विनियोगः ॐ आपो हिष्ठा मायो भुवाः ताना ऊर्जे दाधातन महेरणाय चक्षासे यो वः शिवतामो रसाः तस्या भाजयते हनाः उशतीरिव मातराः तस्मा अरङ्गमामवः यस्य क्षयाय जिन्वाथ आपो जनयाथाचनः अथ जलाभिमन्त्रणम् ಜಲಾಭಿಮಂತ್ರಣಂ. ಬೆಳಿಗ್ಗೆಯಿಂದ ರಾತ್ರಿಯ ತನಕ, ರಾತ್ರಿಯಿಂದ ಬೆಳಿಗ್ಗೆಯ ತನಕ ನಮ್ಮ ದೇಹದ ಬೇರೆ ಬೇರೆ ಅವಯವಗಳಿಂದ ಅನೇಕ ಪಾಪಕರ್ಮಗಳು ನಡೆಯುತ್ತಲೇ ಇರುತ್ತವೆ. ಹೀಗೆ ಮನಸ ವಾಚ ಕರ್ಮಣ ಮಾಡಿದ ಪಾಪಗಳನ್ನು ತೊಳೆದು ಆತ್ಮಶುದ್ಧಿಯನ್ನು ಸಂಧ್ಯಾದೇವತೆಗಳು ನಮಗೆ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೇ ಜಲಾಭಿಮಂತ್ರಣಂ ಎಂಬುದರ ತಾತ್ಪರ್ಯವಾಗಿರುತ್ತದೆ. सूर्यश्चेत्यस्य मन्त्रस्य नारायण ऋषिः प्रकृतिश्छन्दः सूर्यमामन्युपतयो रात्रिर्देवता जलाभिमन्त्रणे विनियोगः ॐ सूर्यश्च मामन्युश्च मन्युपतयश्च मन्युकृतेभ्यः पापेभ्यो रक्षन्ताम् यद्रात्र्या पापमकार्षम् मनसा वाचा हस्ताभ्याम् पद्भ्यामुदरेण शिश्ना रात्रिस्तदवलुम्पतु यत्किञ्च दुरितं मयि इदमहं माममृतयोनौ सूर्ये ज्योतिषि जुहोमि स्वाहा ॐ अथ आचमनम् ॐ ऋग्वेदाय स्वाहा ॐ यजुर्वेदाय स्वाहा ॐ सामवेदाय स्वाहा अथ अर्घ्यप्रदानम्. ಆಚಮನ ಪ್ರಕ್ರಿಯೆಯನ್ನು ಮುಗಿಸಿದ ನಂತರ ಅರ್ಘ್ಯ ಪ್ರದಾನವನ್ನು ಮಾಡತಕ್ಕದ್ದು. ಅರ್ಘ್ಯವೆಂದರೆ ಪೂಜಾ ದ್ರವ್ಯ. ಸರ್ವಪಾಲಕನಾದ ಸರ್ವನಿಯಾಮಕನಾದ ಸೂರ್ಯಾಂತರ್ಗತನಾಗಿರತಕ್ಕಂತಹ ನಾರಾಯಣನಿಗೆ ಗಾಯತ್ರಿ ಮಂತ್ರವನ್ನು ಉಚ್ಚರಿಸುತ್ತಾ ಭಕ್ತಿಯಿಂದ ಕೊಡುವ ಅಂಜಲಿ ಜಲವೇ ಅರ್ಘ್ಯ ಪ್ರದಾನಂ ಎಂಬ ಪ್ರಕ್ರಿಯೆ ಆಗಿರುತ್ತದೆ. ಸವಿತ್ರರೂಪಿ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾಂಗ ಸೂರ್ಯಾರ್ಘ್ಯ ಪ್ರದಾನಂ ಅಹಂ ಕರಿಷ್ಯೇ. ನೀರಿನಲ್ಲಿ ಆಸುರಿ ಶಕ್ತಿಗಳ ಸನ್ನಿಧಾನವಿರುತ್ತದೆ. ಆಸುರಿ ಶಕ್ತಿಗಳನ್ನು ದೂರ ಮಾಡಿ ದೈವೀ ಶಕ್ತಿಗಳನ್ನು ತರಿಸುವುದಕ್ಕೋಸ್ಕರ ಜಲಯಂತ್ರವನ್ನು ರಚಿಸಬೇಕು. ಹೀಗೆ ರಚಿಸಿದ ಜಲಯಂತ್ರದಿಂದ ನೀರನ್ನು ಪವಿತ್ರೀಕರಿಸಿ ಆ ನೀರಿನಿಂದ ಭಗವಂತನಿಗೆ ಅರ್ಘ್ಯವನ್ನು ಕೊಡತಕ್ಕದ್ದು. ಈ ಜಲಯಂತ್ರವು ತ್ರಿಕೋನಾಕಾರದಲ್ಲಿ ಇದ್ದು ಮೇಲ್ಭಾಗದಲ್ಲಿ ಓಂ, ಬಲಭಾಗದಲ್ಲಿ ಭೂಹು, ಕೆಳಭಾಗದಲ್ಲಿ ಭುವಃ, ಎಡಭಾಗದಲ್ಲಿ ಸುವಃ, ಒಳಭಾಗದಲ್ಲಿ ವಂ ಮತ್ತು ಹ್ರೀಂ ಎಂಬ ಬೀಜಾಕ್ಷರಗಳನ್ನು ಬರೆಯತಕ್ಕದ್ದು. ವಿಶ್ವಾಮಿತ್ರ ಋಷಿಃ ದೈವೀ ಗಾಯತ್ರೀ ಛಂದಃ ಸವಿತಾ ದೇವತಾ ಪ್ರಾತಃ ಸಂಧ್ಯಾಂಗ ಸೂರ್ಯಾರ್ಘ್ಯ ಪ್ರದಾನೇ ವಿನಿಯೋಗಃ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ
ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈಗ ಮಾಡಿದ ಅರ್ಘ್ಯಪ್ರದಾನಂ ಎಂಬ ಪ್ರಕ್ರಿಯೆಯಲ್ಲಿ ಕೌಳಿಗೆಯನ್ನು ಹೀಗೆ ಹಿಡಿದುಕೊಂಡು ಅರ್ಘ್ಯವನ್ನು ಕೊಡಲು ಕಷ್ಟವಾದ ಪಕ್ಷದಲ್ಲಿ ಎಡಗೈಯಿಂದ ಬಲಗೈಗೆ ನೀರನ್ನು ತುಂಬಿಸಿಕೊಂಡು ಎಡಗೈಯನ್ನು ಅದಕ್ಕೆ ಜೋಡಿಸಿ ಅಂಜಲಿಯನ್ನು ಮಾಡಿ ಅದರಿಂದ ಅರ್ಘ್ಯವನ್ನು ಕೊಡತಕ್ಕದ್ದು. ಪ್ರಾಯಶ್ಚಿತ್ತಾರ್ಘ್ಯಂ. ಪ್ರಾತಃ ಸಾಯಂ ಸಂಧ್ಯೆಗಳಿಗೆ ವಿಹಿತ ಕಾಲವನ್ನು ಮೀರಿ ಅರ್ಘ್ಯವನ್ನು ಕೊಡಬೇಕೆಂಬ ಅನಿವಾರ್ಯ ಪರಿಸ್ಥಿತಿ ಒದಗಿದಾಗ ಪ್ರಾಯಶ್ಚಿತ್ತಾರ್ಘ್ಯವನ್ನು ಕೊಡತಕ್ಕದ್ದು. ಪ್ರಾತಃ ಸಂಧ್ಯೆಯಲ್ಲಿ ಸೂರ್ಯೋದಯದ ನಂತರ 1 ಗಂಟೆ ಮೀರಿ ಅರ್ಘ್ಯವನ್ನು ಕೊಡಬೇಕಾದಾಗ, ಸಾಯಂ ಸಂಧ್ಯೆಯಲ್ಲಿ ಸೂರ್ಯಾಸ್ತವಾದ ಮೇಲೆ ಅರ್ಘ್ಯವನ್ನು ಕೊಡಬೇಕೆಂಬ ಅನಿವಾರ್ಯ ಪರಿಸ್ಥಿತಿ ಒದಗಿದಾಗ ಪ್ರಾಯಶ್ಚಿತ್ತಾರ್ಘ್ಯವು ಕರ್ತವ್ಯವಾಗುತ್ತದೆ. ಯದದ್ಯ ಕಚ್ಚ ವೃತ್ರಹನ್ನಿತಿ ಮಂತ್ರಸ್ಯ ಸುವಾಕ್ಷಋಷಿಃ ಗಾಯತ್ರೀ ಛಂದಃ ಸೂರ್ಯೋ ದೇವತಾ ಪ್ರಾತಃ ಸಂಧ್ಯಾಕಾಲಾತೀತ ದೋಷಪರಿಹಾರಾರ್ಥಂ ಪ್ರಾಯಶ್ಚಿತ್ತಾರ್ಘ್ಯಪ್ರದಾನೇ ವಿನಿಯೋಗಃ. ಓಂ ಯದದ್ಯ ಕಚ್ಚ ವೃತ್ರಹನ್ನುದಗಾ ಅಭಿಸೂರ್ಯ ಸರ್ವಂ ತದಿಂದ್ರತೆ ವಶೇ. ಓಂ ಅಥ ಗಾಯತ್ರ್ಯಾಕರ್ಷಣಂ. ಗಾಯತ್ರ್ಯಾಕರ್ಷಣಂ. ಪ್ರತೀಚಕ್ಷ್ವವಿಚಕ್ಷ್ವೇಂದ್ರಶ್ಚ ಸೋಮಜಾಗೃತಂ. ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ನಾವು ಕೊಡುವ ಅರ್ಘ್ಯವು ಬ್ರಹ್ಮಾಸ್ತ್ರ ರೂಪದಲ್ಲಿ ಮಂದೇಹಾದಿ ರಾಕ್ಷಸರಿಗೆ ಹೋಗಿತಾಗುತ್ತದೆ. ಈ ರೀತಿಯಾಗಿ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ಮಂತ್ರವನ್ನು ಉಪಸಂಹಾರ ಮಾಡುವುದಕ್ಕೋಸ್ಕರ ಪಠಿಸುವ ಮಂತ್ರವೇ ಗಾಯತ್ರ್ಯಾಕರ್ಷಣಂ. ಪ್ರತಿಚಕ್ಷ್ವ ವಿಚಕ್ಷ್ವೇತ್ಯಸ್ಯ ಮಂತ್ರಸ್ಯ ವಸಿಷ್ಠ ಋಷಿಃ ಅನುಷ್ಟುಪ್ ಛಂದಃ ರಕ್ಷೋಹಣೌ ಇಂದ್ರಾಸೋಮೌ ದೇವತೆ ಗಾಯತ್ರ್ಯಾಕರ್ಷಣೆ ವಿನಿಯೋಗಃ. ಓಂ ಪ್ರತೀಚಕ್ಷ್ವ ವಿಚಕ್ಷ್ವೇಂದ್ರಶ್ಚ ಸೋಮಜಾಗೃತಂ ರಕ್ಷೋಭ್ಯೋ ವಧಮಸ್ಯ ತಮಶನಿಂ ಯಾತು ಮದ್ಭ್ಯಾಃ. ಓಂ ಉತ್ತಿಷ್ಠ ದೇವಿ ಗಂತವ್ಯಂ ಪುನರಾಗಮನಾಯ ಚ ಗಾಯತ್ರಿ ಚ ಮಹಾದೇವಿ ಪ್ರವಿಶ್ಯ ಹೃದಯಂ ಮಮ ಅಸಾವಾದಿತ್ಯೋ ಬ್ರಹ್ಮ ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋ. ಅಥ ಆಚಮನಂ. ಓಂ ಋಗ್ವೇದಾಯ ಸ್ವಾಹ. ಓಂ ಯಜುರ್ವೇದಾಯ ಸ್ವಾಹ. ಓಂ ಸಾಮವೇದಾಯ ಸ್ವಾಹ. ಅಥ ತರ್ಪಣಂ. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷವೆಂಬ ಕಾಲಗಳಿಗೆ ನಿಯಾಮಕವಾಗಿರುವಂಥವುಗಳು ಕೇಶವಾದಿ 12 ರೂಪಗಳು
ಹಾಗೂ ಸಂಕರ್ಷಣಾದಿ 12 ರೂಪಗಳು. ಈ ಭಗವದ್ರೂಪಗಳನ್ನು ಪ್ರಸನ್ನೀಕರಿಸಿ ಆ ಭಗವಂತನ ಅನುಗ್ರಹವನ್ನು ಪಡೆಯುವುದೇ ತರ್ಪಣಂ ಎಂಬ ಪ್ರಕ್ರಿಯೆ. ಓಂ ಕೇಶವಂ ತರ್ಪಯಾಮಿ, ಓಂ ನಾರಾಯಣಂ ತರ್ಪಯಾಮಿ, ಓಂ ಮಾಧವಂ ತರ್ಪಯಾಮಿ, ಓಂ ಗೋವಿಂದಂ ತರ್ಪಯಾಮಿ, ಓಂ ವಿಷ್ಣುಂ ತರ್ಪಯಾಮಿ, ಓಂ ಮಧುಸೂದನಂ ತರ್ಪಯಾಮಿ, ಓಂ ತ್ರಿವಿಕ್ರಮಂ ತರ್ಪಯಾಮಿ, ಓಂ ವಾಮನಂ ತರ್ಪಯಾಮಿ, ಓಂ ಶ್ರೀಧರಂ ತರ್ಪಯಾಮಿ, ಓಂ ಹೃಷೀಕೇಶಂ ತರ್ಪಯಾಮಿ, ಓಂ ಪದ್ಮನಾಭಂ ತರ್ಪಯಾಮಿ, ಓಂ ದಾಮೋದರಂ ತರ್ಪಯಾಮಿ. ಅಥ ಆಚಮನಂ. ಓಂ ಋಗ್ವೇದಾಯ ಸ್ವಾಹ, ಓಂ ಯಜುರ್ವೇದಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ, ಓಂ ಸಂಕರ್ಷಣಂ ತರ್ಪಯಾಮಿ, ಓಂ ವಾಸುದೇವಂ ತರ್ಪಯಾಮಿ, ಓಂ ಪ್ರದ್ಯುಮ್ನಂ ತರ್ಪಯಾಮಿ, ಓಂ ಅನಿರುದ್ಧಂ ತರ್ಪಯಾಮಿ, ಓಂ ಪುರುಷೋತ್ತಮಂ ತರ್ಪಯಾಮಿ, ಓಂ ಅಧೋಕ್ಷಜಂ ತರ್ಪಯಾಮಿ, ಓಂ ನರಸಿಂಹಂ ತರ್ಪಯಾಮಿ, ಓಂ ಅಚ್ಯುತಂ ತರ್ಪಯಾಮಿ, ಓಂ ಜನಾರ್ದನಂ ತರ್ಪಯಾಮಿ, ಓಂ ಉಪೇಂದ್ರಂ ತರ್ಪಯಾಮಿ, ಓಂ ಹರಿಂ ತರ್ಪಯಾಮಿ, ಓಂ ಶ್ರೀಕೃಷ್ಣಂ ತರ್ಪಯಾಮಿ. ಅಥ ಆಚಮನಂ. ಓಂ ಋಗ್ವೇದಾಯ ಸ್ವಾಹ, ಓಂ ಯಜುರ್ವೇದಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ. ಅಥ ಹರಿಗುರುಧ್ಯಾನಂ. ಹರಿಗುರುಧ್ಯಾನಂ ಗಾಯತ್ರಿ ಜಪವನ್ನು ಒಳಗೊಂಡ ಸಂಧ್ಯಾವಂದನೆಯ ಮಧ್ಯಭಾಗವು ಹರಿಗುರುಧ್ಯಾನಂ ಎಂಬ ಪ್ರಕ್ರಿಯೆಯಿಂದ ಪ್ರಾರಂಭವಾಗುತ್ತದೆ. ಗಾಯತ್ರಿ ಜಪಕ್ಕಿಂತ ಮೊದಲು ಹರಿಗುರುಗಳನ್ನು ಸ್ಮರಿಸಿ ತಾನು ಕುಳಿತ ಆಸನವನ್ನು ಶುದ್ಧೀಕರಿಸಿಕೊಳ್ಳಬೇಕು. ದುಷ್ಟಶಕ್ತಿಗಳ ನಿವಾರಣೆಗಾಗಿ ಭೂತೋಚ್ಚಾಟನೆ ಎಂಬ ಪ್ರಕ್ರಿಯೆಯನ್ನು ಮಾಡಿ ಮುಂದಿನ ಕರ್ಮಾಂಗಕ್ಕೆ ಹೋಗಬೇಕು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಸರ್ವಾಭ್ಯಃ ತತ್ವದೇವತಾಭ್ಯೋ ನಮಃ. ಸರ್ವಾಭ್ಯೋ ಮಾತೃಕಾದೇವತಾಭ್ಯೋ ನಮಃ. ಅಥ ಆಸನಶುದ್ಧಿಃ. ಪೃಥಿವ್ಯಾಃ ಮೇರುಪೃಷ್ಠಋಷಿಃ ಸುತಲಂ ಛಂದಃ ಕೂರ್ಮೋ ದೇವತಾ. ಆಸನಶುದ್ಧ್ಯರ್ಥೇ ಜಪೇ ವಿನಿಯೋಗಃ. ಓಂ ಪೃಥ್ವಿತ್ವಯಾ ಧೃತಾ ಲೋಕಾಃ ದೇವಿತ್ವಂ ವಿಷ್ಣುನಾ ಧೃತಾ. ತ್ವಂಚ ಧಾರಯ ಮಾಂ ದೇವಿ ಪವಿತ್ರಂ ಕುರು ಚಾಸನಂ. ಅಥ ಭೂತೋಚ್ಚಾಟನಂ. ಭೂತಪ್ರೇತಪಿಶಾಚಾಯೇ ಯೇ ಚಾನ್ಯೇ ಭುವಿ ಭಾರಕಾಃ ತೇಷಾಮಪ್ಯವಿರೋಧೇನ ಜಪಕರ್ಮ ಸಮಾರಭೆ. ನಿರಸ್ತಃ ಪರಾವಸುಃ ಇದಮಹಂ ಅರ್ವಾವಸೋಃ ಸದನೆ ಸೀದಾಮಿ.
अथ गुरुनमस्कारः। ॐ श्रीगुरुभ्यो नमः। ॐ पूर्वगुरुभ्यो नमः। ॐ आदिगुरुभ्यो नमः। ॐ मूलगुरुभ्यो नमः। ॐ श्रीमदानन्दतीर्थभगवत्पादाचार्यगुरुभ्यो नमः। ॐ श्रीवेदव्यासाय नमः। अथ करशुद्धिः। ॐ यं ॐ रं ॐ वं ॐ यं ॐ रं ॐ वं ॐ यं ॐ रं ॐ वं ॐ यं ॐ रं ॐ वं। अस्त्राय फट्। ॐ भूर्भुवस्वरो। अथ पापपुरुषध्यानं निरासश्च। ಪಾಪಪುರುಷಧ್ಯಾನಂ ತನ್ನಿರಾಸಶ್ಚ. ದೇಹದಲ್ಲಿ ನೆಲೆಸಿದ ಪಾಪ ಪುರುಷನನ್ನು ಹೊಕ್ಕಳಿನಲ್ಲಿ ಶೋಷಿಸಿ ಹೃದಯದಲ್ಲಿ ಭಸ್ಮ ಮಾಡಿ ಮೂಗಿನಲ್ಲಿ ಸ್ಥಿತನಾಗಿರತಕ್ಕಂತಹ ಭಗವಂತನಾದ ಸಂಕರ್ಷಣನ ಅನುಗ್ರಹದಿಂದ ಎಡಮೂಗಿನಲ್ಲಿ ವಿಸರ್ಜಿಸಿ ಪುಣ್ಯ ಪುರುಷ ದೇವತೆಗಳನ್ನು ಮನಸ್ಸಿನಲ್ಲಿ ಭಾವನೆ ಮಾಡಿಕೊಂಡು ವಾಸುದೇವನ ಅನುಗ್ರಹದಿಂದ ತನ್ನ ದೇಹವೆಲ್ಲವೂ ಅಮೃತಮಯವಾಗಲಿ ಎಂಬುದಾಗಿ ಪ್ರಾರ್ಥಿಸುವುದೇ ಪಾಪಪುರುಷ ಧ್ಯಾನಂ ತನ್ನಿರಾಸಶ್ಚ ಎಂಬ ಪ್ರಕ್ರಿಯೆ. ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ತೇಯ ಭುಜದ್ವಯಂ ಸುರಾಪಾನಹೃದಾಯುಕ್ತಂ ಗುರುತಲ್ಪಕಟಿದ್ವಯಂ ತತ್ಸಂಯೋಗಪದದ್ವಂದ್ವಂ ಅಂಗಪ್ರತ್ಯಂಗಪಾತಕಂ ಉಪಪಾತಕ ರೋಮಾಣಂ ರಕ್ತಶ್ಮಶ್ರುವಿಲೋಚನಂ ಖಡ್ಗಚರ್ಮಧರಂ ಪಾಪಂ ನಾಮ ಕುಕ್ಷೌ ವಿಚಿಂತಯೇತ್. ಓಂ ಯಂ ನಾಭೌ ಷಟ್ಕೋಣಮಂಡಲಮಧ್ಯಸ್ಥೋ ನೀಲವರ್ಣೋ ವಾಯುವಂತರ್ಗತಃ ಶ್ರೀಪ್ರದ್ಯುಮ್ನೋ ಭಗವಾನ್ ಮಚ್ಛರೀರಸ್ಥಂ ಪಾಪಪುರುಷಂ ವಾಯುನಾ ಶೋಷಯತು. ಓಂ ಯಂ ಓಂ ಯಂ ಓಂ ಯಂ ಓಂ ಯಂ ಓಂ ಯಂ ಓಂ ಯಂ. ಓಂ ರಂ ಹೃದಯೇ ತ್ರಿಕೋಣಮಂಡಲಮಧ್ಯಸ್ಥೋ ರಕ್ತವರ್ಣೋ ವನ್ಯಂತರ್ಗತಃ ಶ್ರೀಮದನಿರುದ್ಧೋ ಭಗವಾನ್ ಮಚ್ಛರೀರಸ್ಥಂ ಪಾಪಪುರುಷಂ ವನ್ಹಿನಾ ನಿರ್ದಹತು. ಓಂ ರಂ 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 ಓಂ ರಂ. ನಾಸಾಗ್ರಸ್ಥಃ ಸಂಕರ್ಷಣೋ ಭಗವಾನ್ ಮಚ್ಛರೀರಸ್ಥಿತ ದಗ್ಧ ಪಾಪಪುರುಷಸ್ಯ ಭಸ್ಮ ನಿಸ್ಸಾರಯತು. ಓಂ ವಂ ಶಿರಸಿ ವರ್ತುಲಮಂಡಲಮಧ್ಯಸ್ಥಃ ಶ್ವೇತವರ್ಣೋ ವರುಣಾಂತರ್ಗತಃ ಶ್ರೀವಾಸುದೇವೋ ಭಗವಾನ್ ಮಚ್ಛರೀರಂ ಅಮೃತವೃಷ್ಟ್ಯಾ ಆಪ್ಲಾವಯತು. ಓಂ ವಂ 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 ಓಂ ವಂ. ಅಥ ಲೋಕನ್ಯಾಸಃ. ಲೋಕನ್ಯಾಸ ಪಾದ, ಮೊಣಕಾಲು, ತೊಡೆ, ಹೊಟ್ಟೆ, ಕುತ್ತಿಗೆ, ಮುಖ, ಶಿರಸ್ಸು ಹೀಗೆ 7 ಸ್ಥಾನಗಳಲ್ಲಿ 7 ಲೋಕಗಳ ಅಭಿಮಾನಿ ದೇವತೆಗಳನ್ನು ಸ್ಮರಿಸಿ ಬಲಗೈಯನ್ನು ತಲೆಯ ಮೇಲೆ, ಎಡಗೈಯನ್ನು ನಾಭಿಯಲ್ಲಿ ಸ್ಪರ್ಶ ಮಾಡಿ ಗಾಯತ್ರಿ ಮಂತ್ರವನ್ನು ಉಚ್ಚರಿಸುತ್ತಾ ಭಗವಂತನನ್ನು ಧ್ಯಾನ ಮಾಡಬೇಕು.
ಲೋಕಾಧಿಪತಿಗಳಿಗೆ, ಆಯಾಯ ಅಂಗಗಳ ತತ್ವಾಭಿಮಾನಿ ದೇವತೆಗಳಿಗೆ ನಮಸ್ಕಾರವನ್ನು ಸಲ್ಲಿಸುವುದೇ ಲೋಕನ್ಯಾಸ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಬರುವ ಓಂ ಎಂ ಮಂತ್ರವನ್ನು 6 ಸಲ ಈ ರೀತಿಯಾಗಿ ಗಣನೆ ಮಾಡುತ್ತಾ ಉಚ್ಚಾರಣೆ ಮಾಡಬೇಕು. ಓಂ ಎಂ ಓಂ ಎಂ ಓಂ ಎಂ ಓಂ ಎಂ ಓಂ ಎಂ ಓಂ ಎಂ ಎಂದು. ಓಂ ರಂ ಮಂತ್ರವನ್ನು ಹೀಗೆ ಗಣನೆ ಮಾಡುತ್ತಾ 12 ಸಲ ಉಚ್ಚಾರಣೆ ಮಾಡಬೇಕು. ಕೊನೆಯ ಓಂ ವಂ ಮಂತ್ರವನ್ನು ಇದೇ ಕ್ರಮದಲ್ಲಿ 24 ಸಲ ಉಚ್ಚಾರಣೆ ಮಾಡಬೇಕು. ಓಂ ವಂ ಓಂ ವಂ ಓಂ ವಂ ಎಂದು. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋ. ಅಥ ಗಾಯತ್ರೀ ಜಪಃ. ಗಾಯತ್ರಿ ಮಂತ್ರ ಜಪ. ಯಾವುದೇ ಮಂತ್ರ ಜಪಕ್ಕೆ ಆದಿಯಲ್ಲಿ ಕೊನೆಯಲ್ಲಿ 4 ಅಂಗಗಳು ಇರುತ್ತವೆ. ಪ್ರಾಣಾಯಾಮ, ಕರನ್ಯಾಸ, ಅಂಗನ್ಯಾಸ ಮತ್ತು ಧ್ಯಾನ. ಮಂತ್ರಮೂರ್ತಿರ್ ಭವೇದ್ವಿಜಃ ಎಂಬ ಆದೇಶದಂತೆ ಮಂತ್ರ ಜಾಪಕನು ಆ ಮಂತ್ರ ಪ್ರತಿಪಾದ್ಯ ಭಗವಂತನನ್ನು ಚಿಂತಿಸುತ್ತಾ ಜಪವನ್ನು ಮಾಡಬೇಕು. ಕರದಲ್ಲಿ, ಬೆರಳುಗಳಲ್ಲಿ ಮಂತ್ರ ಅಭಿಮಾನಿ ದೇವತೆಗಳನ್ನು ಚಿಂತಿಸುತ್ತಾ ಮಂತ್ರದ ಸಂಖ್ಯೆಯನ್ನು ಎಣಿಸುತ್ತಾ ಜಪಿಸಬೇಕು. ಮಂತ್ರವನ್ನು ಜಪಿಸುವ ಕ್ರಮ ಹೀಗೆ ಇದೆ: 1, 2, 3, 4, 5, 6, 7, 8, 9, 10, ಪುನಃ 11, 12 ಹೀಗೆ ಮುಂದುವರಿಸಬಹುದಾಗಿದೆ. ಆ ಮಂತ್ರ ಪ್ರತಿಪಾದ್ಯ ಭಗವಂತನ ಸ್ವರೂಪ ಕಥನವೇ ಧ್ಯಾನ ಶ್ಲೋಕ. ಈ 4 ಪ್ರಕ್ರಿಯೆಗಳನ್ನು ವ್ಯುತ್ಕ್ರಮವಾಗಿ ಜಪಾಂತ್ಯದಲ್ಲಿ ಮಾಡಬೇಕು. ಅಂದರೆ ಜಪದ ಕೊನೆಯಲ್ಲಿ 10 ಜಪಕ್ಕೆ ಒಂದರಂತೆ ತರ್ಪಣವನ್ನಿತ್ತು ಧ್ಯಾನ, ಅಂಗನ್ಯಾಸ, ಕರನ್ಯಾಸ ಮತ್ತು ಪ್ರಾಣಾಯಾಮಗಳನ್ನು ಮಾಡಿ ಕೃಷ್ಣಾರ್ಪಣವನ್ನು ಬಿಡಬೇಕು. ಇಲ್ಲಿ ಒಂದು ಗಮನಿಸಬೇಕಾದ ಅಂಶವೆಂದರೆ ಆಸೂರ್ಯ ದರ್ಶನಾತ್ ತಿಷ್ಠೇತ್ ತತಸ್ತು ಉಪವಿಷೇತವ ಎಂಬ ಸ್ಮೃತಿಯಂತೆ ಸೂರ್ಯೋದಯ ಅನಂತರದಲ್ಲಿ ಗಾಯತ್ರಿ ಜಪವನ್ನು ಕುಳಿತೂ ಮಾಡಬಹುದಾಗಿದೆ. ಅಥ ಪ್ರಾಣಾಯಾಮಃ. ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾಮಿತ್ರ ಋಷಿಃ ದೈವೀ ಗಾಯತ್ರಿ ಛಂದಃ ಸವಿತಾ ದೇವತಾ. ಅಥ ಕರನ್ಯಾಸಃ. ಓಂ ತತ್ಸವಿತುಃ ಅಂಗುಷ್ಠಾಭ್ಯಾಂ ನಮಃ. ಓಂ ವರೇಣ್ಯಂ ತರ್ಜನೀಭ್ಯಾಂ ನಮಃ. ಓಂ ಭರ್ಗೋ ದೇವಸ್ಯ ಮಧ್ಯಮಾಭ್ಯಾಂ ನಮಃ. ಓಂ ಧೀಮಹಿ ಅನಾಮಿಕಾಭ್ಯಾಂ ನಮಃ. ಓಂ ಧಿಯೋ ಯೋ ನಃ ಕನಿಷ್ಠಿಕಾಭ್ಯಾಂ ನಮಃ. ಓಂ ಪ್ರಚೋದಯಾತ್ ಕರಪೃಷ್ಠಾಭ್ಯಾಂ ನಮಃ. ಅಥ ಷಡಂಗನ್ಯಾಸಃ. ಓಂ ತತ್ಸವಿತುಃ ಹೃದಯಾಯ ನಮಃ. ಓಂ ವರೇಣ್ಯಂ ಶಿರಸೇ ಸ್ವಾಹಾ. ಓಂ ಭರ್ಗೋ ದೇವಸ್ಯ ಶಿಖಾಯೈ ವಷಟ್.
ॐ धीमहि कवचाय हुम् ॐ धियो यो नः नेत्राभ्यां वौषट् ॐ प्रचोदयात् अस्त्राय फट् ॐ भूर्भुवस्वरोमिति दिग्बन्धः अथ ध्यानं प्रोद्यदादित्यवर्णश्च सूर्यमण्डलमध्यगः चक्रशङ्खधरोऽङ्कस्थ दोर्द्वयोऽध्येय एव च ध्येयः सदा सवितृमण्डलमध्यवर्ती नारायणः सरसिजासनसन्निविष्टः केयूरवान् मकरकुण्डलवान् किरीटी हारी हिरण्मयवपुः धृतशङ्खचक्रः श्रीसवितृनामक श्रीलक्ष्मीनारायणप्रेरणया श्रीलक्ष्मीनारायणप्रीत्यर्थं प्रातः सन्ध्याङ्ग यथाशक्ति गायत्रीजपतर्पणम् अहं करिष्ये। ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ गायत्रीं तर्पयामि ॐ सावित्रीं तर्पयामि ॐ सरस्वतीं तर्पयामि। अनेन गायत्रीजप तर्पणकरणेन भगवान् सवितृरूपी लक्ष्मीनारायणः प्रीयताम्। अथ दिगुपस्थानम्। ಗಾಯತ್ರಿ ಜಪದ ಜೊತೆಗೆ ಸಂಧ್ಯಾವಂದನೆಯ ಮಧ್ಯಭಾಗವು ಸಮಾಪ್ತಿಯಾಗುತ್ತದೆ. ನಂತರ ದಿಗುಪಸ್ಥಾನಂ. ಸಂಧ್ಯಾವಂದನೆಯ ಕೊನೆಯ ಭಾಗದ ಮೊದಲಿಗೆ ಬರುವಂಥದ್ದು ದಿಗುಪಸ್ಥಾನಂ. ಪೂರ್ವಾದಿ ದಿಕ್ಕುಗಳಿಗೆ ಅಭಿಮಾನಿ ದೇವತೆಗಳಾದ ಇಂದ್ರಾದಿ ದೇವತೆಗಳನ್ನು ಪ್ರಾರ್ಥಿಸುತ್ತಾ ಅವರಿಂದ ರಕ್ಷಣೆಯನ್ನು ಬೇಡುವುದೇ ದಿಗುಪಸ್ಥಾನಂ ಪ್ರಕ್ರಿಯೆ. ಗಾಧಿನೋ ವಿಶ್ವಾಮಿತ್ರ ಋಷಿಃ ದೈವೀ ಗಾಯತ್ರಿ ತ್ರಿಷ್ಟುಭೌ ಛಂದಸಿ ಮಿತ್ರೋ ದೇವತಾ ಸೂರ್ಯೋಪಸ್ಥಾನೆ ವಿನಿಯೋಗಃ. ಓಂ ಮಿತ್ರಸ್ಯ ಚರ್ಷಣೀ ಧೃತೋ ವೋ ದೇವಸ್ಯ ಸಾನಸಿ ದ್ಯುಮ್ನಂ ಚಿತ್ರಶ್ರಾವಸ್ತಮಂ ಮಿತ್ರೋ ಜನಾನ್ಯಾತಯತಿ ಬ್ರುವಾಣೋ ಮಿತ್ರೋದಾಧಾರ ಪೃಥಿವೀಮುತದ್ಯಾಂ ಮಿತ್ರಃ ಕೃಷ್ಟೀರನಿಮಿಷಾಭಿಚಷ್ಟೇ ಮಿತ್ರಾಯ ಹವ್ಯಂ ಘೃತವಜ್ಜುಹೋತ ಪ್ರಸಮಿತ್ರಮರ್ತೋ ಅಸ್ತು ಪ್ರಯಸ್ವಾನ್ ಯಸ್ತಾ ಆದಿತ್ಯಶಿಕ್ಷಾತಿವ್ರತೇನ ನ ಹನ್ಯತೆ ನ ಜೀಯತೆ ತ್ವೋತೋ ನೈನಮಂಹೋ ಅಶ್ನೋತ್ಯಂತೀತೋ ನ ದೂರಾತ್. ಅಥ ದಿङ्ನಮಸ್ಕಾರಃ. ಓಂ ಇಂದ್ರಾಯ ನಮಃ. ಓಂ ಅಗ್ನಯೇ ನಮಃ. ಓಂ ಯಮಾಯ ನಮಃ. ಓಂ ನಿರೃತಯೇ ನಮಃ. ಓಂ ವರುಣಾಯ ನಮಃ. ಓಂ ವಾಯವೇ ನಮಃ. ಓಂ ಸೋಮಾಯ ನಮಃ. ಓಂ ಈಶಾನಾಯ ನಮಃ.
ಓಂ ಸಂಧ್ಯಾಯೈ ನಮಃ ಓಂ ಸಂಧ್ಯಾಪತಯೇ ನಮಃ ಓಂ ಗಾಯತ್ರ್ಯೈ ನಮಃ ಓಂ ಸಾವಿತ್ರ್ಯೈ ನಮಃ ಓಂ ಸರಸ್ವತ್ಯೈ ನಮಃ ಓಂ ಬ್ರಹ್ಮಣೇ ನಮಃ ಓಂ ಅನಂತಾಯ ನಮಃ ಓಂ ನಮೋ ಧ್ರುವಾಸೀ ಓಂ ಇಂದ್ರಶ್ರೇಷ್ಠಾ ನಿದ್ರವೀಣಾನಿಧೇಃ ಚಿತ್ತಿಂದಕ್ಷಸ್ಯ ಸುಭಗತ್ವಮಸ್ಮೇ ಪೋಷಂ ರಯೀಣಾಮರಿಷ್ಟಿಂ ತನೂನಾಂ ಸ್ವಾದ್ಮಾನಂ ವಾಚಸ್ಸೂದಿನತ್ವಮನ್ಹಾಂ ಓಂ ಓಂ ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಓಂ ಓಂ ಧ್ರುವಾಸು ತ್ವಾಸು ಕ್ಷಿತಿಷು ಕ್ಷಿಯಂತೋ ವ್ಯಾ ಅಸ್ಮತ್ಪಾಶಂ ವರುಣೋ ಮುಮೋಚತ್ ಅವೋ ವನ್ವಾನಾ ಅದೀತೇರುಪಸ್ಥಾದ್ಯೂಯಂ ಪಾತ ಸ್ವಸ್ತಿಭಿಃ ಸದಾ ನಃ ಓಂ ಓಂ ಋತಗಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣಪಿಂಗಲಂ ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ ಓಂ ಓಂ ಭೂರಿದಂ ಪ್ರದಕ್ಷಿಣಂ ಓಂ ಭುವರಿದಂ ಪ್ರದಕ್ಷಿಣಂ ಓಂ ಸ್ವರಿದಂ ಪ್ರದಕ್ಷಿಣಂ ಓಂ ಭೂರ್ಭುವಸ್ವರಿದಂ ಪ್ರದಕ್ಷಿಣಂ ಅಥ ಗೋತ್ರಾಭಿವಾದನಂ ಗೋತ್ರಾಭಿವಾದನಂ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಸಂಧ್ಯಾದೇವತೆಗಳಿಗೆ ದಿಗ್ದೇವತೆಗಳಿಗೆ ನಮಸ್ಕಾರಗಳನ್ನು ಮಾಡುವಾಗ ಬ್ರಾಹ್ಮಣನಾದವನು ತಾನು ಯಾವ ಹಿರಿಯ ಋಷಿಗಳ ಗೋತ್ರದಲ್ಲಿ ಆವಿರ್ಭವಿಸಿದ್ದನೋ ಅಂತಹ ಋಷಿಗಳ ಗೋತ್ರಪ್ರವರವನ್ನು ಉಚ್ಚರಿಸಿ ತನ್ನ ಅನುಷ್ಠಾನವನ್ನು ಆದೇಶಿಸುವ ಆಶ್ವಲಾಯನ ಬೋಧಾಯನ ಮುಂತಾದ ಗೃಹ್ಯ ಸೂತ್ರಗಳನ್ನು ಉಲ್ಲೇಖಿಸಿ ತಾನು ಅಧ್ಯಯನ ಮಾಡುವ ಋಕ್ಶಾಖ ಯಜುಶಾಖ ಸಾಮಶಾಖ ಎಂಬ ಶಾಖೆಯನ್ನೂ ಕೂಡ ಉಲ್ಲೇಖಿಸುತ್ತಾ ತನ್ನ ಹೆಸರನ್ನು ಉಚ್ಚರಿಸಿ ಗೋವಿಂದ ಶರ್ಮಾ ಅಹಂಭೋ ಅಭಿವಾದಯೇ ಎಂದು ಗೋತ್ರಾಭಿವಾದನವನ್ನು ಮಾಡುವಾಗ ಬಲಗೈಯಿಂದ ಬಲಗಿವಿಯನ್ನು ಎಡಗೈಯಿಂದ ಎಡಗಿವಿಯನ್ನು ಸ್ಪರ್ಶಿಸಬೇಕು. ಹೀಗೆ ಕಿವಿಗಳನ್ನು ಸ್ಪರ್ಶಿಸುತ್ತಾ ಕಿವಿಯಲ್ಲಿ ಸನ್ನಿಹಿತರಾಗಿರುವ ನದೀ ದೇವತೆಗಳಿಂದ ತನ್ನ ಕೈಗಳು ಪವಿತ್ರವಾದವು ಎಂದು ಭಾವಿಸುತ್ತಾ ಮುಂದಿರುವ ದೇವತಾಶಕ್ತಿಗಳ ಬಲಗಾಲನ್ನು ಬಲಗೈಯಿಂದ ಎಡಗಾಲನ್ನು ಎಡಗೈಯಿಂದ ಸ್ಪರ್ಶಿಸುವುದಕ್ಕೋಸ್ಕರ ಕೈಗಳನ್ನು ವ್ಯತ್ಯಾಸವಾಗಿಸಿ ದೇಹವನ್ನು ಬಗ್ಗಿಸಿ ನಮಸ್ಕರಿಸುವುದೇ ಗೋತ್ರಾಭಿವಾದನವೆಂಬ ಪ್ರಕ್ರಿಯೆ. ಈ ಗೋತ್ರಾಭಿವಾದನಂ ಪ್ರಕ್ರಿಯೆಯಲ್ಲಿ ತಮ್ಮ ಮಾಹಿತಿಗಾಗಿ ಕೆಲವು ಗಮನಿಸಬೇಕಾದ ಅಂಶಗಳನ್ನು ತಿಳಿಸುತ್ತಿದ್ದೇನೆ. ಭಾರ್ಗವ ಗೋತ್ರದ ಪಂಚಾರ್ಷೇಯ ಪ್ರವರದ ವ್ಯಕ್ತಿಯು ಗೋತ್ರಾಭಿವಾದನವನ್ನು ಮಾಡುವಾಗ ಭಾರ್ಗವ, ಚ್ಯಾವನ, ಔರ್ವ, ಆಪ್ನವಾನ, ಜಾಮದಗ್ನ್ಯ ಪಂಚಾರುಷೇಯ ಪ್ರವರಾನ್ವಿತ ಭಾರ್ಗವ ಗೋತ್ರ ಎನ್ನುತ್ತಾ ಅಭಿವಾದನವನ್ನು ಮಾಡಬೇಕು. ಕಾಶ್ಯಪ ಗೋತ್ರದವರು ಕಾಶ್ಯಪ, ಅವತ್ಸಾರ, ನೈಧ್ರುವ ಅಥವಾ ಕಾಶ್ಯಪ, ಅವತ್ಸಾರ, ಶಾಂಡಿಲ್ಯ ತ್ರಯಾರುಷೇಯ ಪ್ರವರಾನ್ವಿತ
ಕಾಶ್ಯಪಗೋತ್ರ ಎನ್ನುತ್ತಾ ಅಭಿವಾದನವನ್ನು ಮಾಡಬೇಕು. ಆಂಗಿರಸ ಗೋತ್ರದ ವ್ಯಕ್ತಿಯು ಆಂಗಿರಸ ಆಂಬರೀಷ ಯೌವನಾಶ್ವತ್ರ್ಯಾಋಷೇಯ ಪ್ರವರಾನ್ವಿತ ಆಂಗಿರಸ ಗೋತ್ರ ಎನ್ನುತ್ತಾ ಅಭಿವಾದನವನ್ನು ಮಾಡಬೇಕು. ವಿಶ್ವಾಮಿತ್ರ ಗೋತ್ರದವರು ವೈಶ್ವಾಮಿತ್ರ, ದೇವರಾತ, ಔದಲ ಅಥವಾ ವೈಶ್ವಾಮಿತ್ರ, ಮಾಧುಚ್ಛಂದಸ, ಧಾನಂಜಯ ಅಥವಾ ವೈಶ್ವಾಮಿತ್ರ, ಮಾಧುಚ್ಛಂದಸ, ಅಘಮರ್ಷಣ ತ್ರ್ಯಾಋಷೇಯ ಪ್ರವರಾನ್ವಿತ ವಿಶ್ವಾಮಿತ್ರ ಗೋತ್ರ ಎಂದು ಅಭಿವಾದನವನ್ನು ಮಾಡಬೇಕು. ವಸಿಷ್ಠ ಗೋತ್ರದವರು ವಾಸಿಷ್ಠ, ಇಂದ್ರಪ್ರಮದ, ಆಭರದ್ವಸು ಅಥವಾ ವಾಸಿಷ್ಠ, ಮೈತ್ರಾವರುಣ, ಕೌಂಡಿಣ್ಯ ತ್ರ್ಯಾಋಷೇಯ ಪ್ರವರಾನ್ವಿತ ವಸಿಷ್ಠ ಗೋತ್ರ ಎಂದು ಗೋತ್ರಾಭಿವಾದನವನ್ನು ಮಾಡಬೇಕು. ಅಗಸ್ತ್ಯ ಗೋತ್ರದವರು ಆಗಸ್ತ್ಯ, ದಾರ್ಢಚ್ಯುತ, ಇದ್ಧುಮವಾಹ ತ್ರ್ಯಾಋಷೇಯ ಪ್ರವರಾನ್ವಿತ ಅಗಸ್ತ್ಯ ಗೋತ್ರ ಎಂದು ಅಭಿವಾದನವನ್ನು ಮಾಡಬೇಕು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ. ಆಂಗಿರಸ ಆಂಬರೀಷ ಯೌವನಾಶ್ವ ತ್ರ್ಯಾಋಷೇಯ ಪ್ರವರಾನ್ವಿತ ಆಂಗಿರಸಗೋತ್ರಃ ಆಶ್ವಲಾಯನಸೂತ್ರಃ ಋಕ್ಷಾಖಾಧ್ಯಾಯೀ ಶ್ರೀಹರಿಶರ್ಮಾ ಅಹಂಭೋ ಅಭಿವಾದಯೇ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ನಮಸ್ಯಂತಿ ಸಾ ಮಾಂ ಸಂಧ್ಯಾಭಿರಕ್ಷತು. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅಥ ಅಷ್ಟಾಕ್ಷರಮಂತ್ರಃ. ಅಷ್ಟಾಕ್ಷರ ಮಂತ್ರ ಜಪಃ. ಗಾಯತ್ರ್ಯಾಃ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೇತ್ ಎಂಬ ಮಧ್ವರ ಆದೇಶವನ್ನು ಅನುಸರಿಸಿ 10 ಗಾಯತ್ರಿ ಜಪಕ್ಕೆ 30 ಅಷ್ಟಾಕ್ಷರ ಮಂತ್ರವನ್ನು ಜಪಿಸಬೇಕು. ಬ್ರಾಹ್ಮಣ್ಯದ ಸಿದ್ಧಿಗಾಗಿ ಗಾಯತ್ರಿ ಮಂತ್ರವನ್ನು, ವೈಷ್ಣವತ್ವ ಸಿದ್ಧಿಗಾಗಿ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಬೇಕು. ಸಕಲ ದೇವತೆಗಳ ಅನುಗ್ರಹಕ್ಕಾಗಿ ಶಿವಪಂಚಾಕ್ಷರ ಮಂತ್ರವನ್ನು ಜಪಿಸತಕ್ಕದ್ದು. ಅಸ್ಯ ಶ್ರೀ ನಾರಾಯಣಾಷ್ಟಾಕ್ಷರ ಮಹಾಮಂತ್ರಸ್ಯ ಅಂತರ್ಯಾಮಿ ಋಷಿಃ ದೈವೀ ಗಾಯತ್ರೀ ಛಂದಃ ಶ್ರೀನಾರಾಯಣೋ ದೇವತಾ ಜಪೇ ವಿನಿಯೋಗಃ. ಅಥ ಷಡಂಗನ್ಯಾಸಃ. ಓಂ ಕ್ರುದ್ಧೋಲ್ಕಾಯ ಹೃದಯಾಯ ನಮಃ. ಓಂ ಮಹೋಲ್ಕಾಯ ಶಿರಸೇ ಸ್ವಾಹಾ. ಓಂ ವೀರೋಲ್ಕಾಯ ಶಿಖಾಯೈ ವಷಟ್. ಓಂ ದ್ಯೂಲ್ಕಾಯ ಕವಚಾಯ ಹುಂ. ಓಂ ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್. ಓಂ ಭೂರ್ಭುವಸ್ವರೋಂ ಇತಿ ದಿಗ್ಬಂಧಃ. ಅಥ ಧ್ಯಾನಂ. ಉದ್ಯದ್ಭಾಸ್ವತ್ಸಮಾಭಾಸಃ ಚಿದಾನಂದೈಕದೇಹವಾನ್ ಚಕ್ರಶಂಖಗದಾ ಪದ್ಮಧರೋ ಧ್ಯೇಯೋಹಮೀಶ್ವರಃ. ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟಃ ಸ್ವಮೂರ್ತಿಗಣಮಧ್ಯಗಃ. ಬ್ರಹ್ಮವಾಯುಶಿವಾಹೀಶ ವಿಪೈಃಶಕ್ರಾದಿಕೈರಪಿ ಸೇವ್ಯಮಾನೋಧಿಕಂ ಭಕ್ತ್ಯಾ ನಿತ್ಯನಿಶ್ಶೇಷಶಕ್ತಿಮಾನ್.
ಮೂರ್ತಯೋಷ್ಟಾವಪಿ ಧ್ಯೇಯಾಃ ಚಕ್ರಶಂಖವರಾಭಯೈಃ ಯುಕ್ತಾಃ ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾಃ ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷಮದ್ದೋಷಂ ವಿರೇಚಯ ನಮೋऽस्तु ತೇ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಯಥಾಶಕ್ತಿ ಅಷ್ಟಾಕ್ಷರಮಹಾಮಂತ್ರ ಜಪತರ್ಪಣಮಹಂ ಕರಿಷ್ಯೇ. ಓಂ ಓಂ ನಮೋ ನಾರಾಯಣಾಯ. ಓಂ ಓಂ ನಮೋ ನಾರಾಯಣಾಯ. ಓಂ ತರ್ಪಯಾಮಿ. ಅನೇನ ಅಷ್ಟಾಕ್ಷರಮಹಾಮಂತ್ರ ಜಪತರ್ಪಣಕರಣೇನ ಭಗವಾನ್ ಮಧ್ವಾಂತರ್ಗತಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶಿವಪಂಚಾಕ್ಷರಮಂತ್ರಃ. ಅಸ್ಯ ಶ್ರೀಪಂಚಾಕ್ಷರಮಹಾಮಂತ್ರಸ್ಯ ವಾಮದೇವ ಋಷಿಃ ಪಂಕ್ತಿಶ್ಛಂದಃ ಸದಾಶಿವರುದ್ರಾಂತರ್ಗತಃ ಶ್ರೀಲಕ್ಷ್ಮೀನೃಸಿಂಹೋ ದೇವತಾ ಜಪೇ ವಿನಿಯೋಗಃ. ಅಥ ಪಂಚಾಂಗನ್ಯಾಸಃ. ಓಂ ನಂ ಹೃದಯಾಯ ನಮಃ. ಓಂ ಮಂ ಶಿರಸೇ ಸ್ವಾಹಾ. ಓಂ ಶಿಂ ಶಿಖಾಯೈ ವಷಟ್. ಓಂ ವಾಂ ಕವಚಾಯ ಹುಂ. ಓಂ ಯಂ ಅಸ್ತ್ರಾಯ ಫಟ್. ಓಂ ಭೂರ್ಭುವಸ್ವರೋಮಿತಿ ದಿಗ್ಬಂಧಃ. ಅಥ ಧ್ಯಾನಂ. ಧ್ಯೇಯಃ ಪಂಚಮುಖೋ ರುದ್ರಃ ಸ್ಫಟಿಕಾಮಲಕಾಂತಿಮಾನ್ ವಿದ್ಯುಚ್ಛುಭ್ರಾಸಿತರಜಃ ಶಾಮಾನ್ಯಸ್ಯ ಮುಖಾನಿ ತು ಜಟಾವಬದ್ಧೇಂದುಕಲಃ ಪ್ರಿಯಾಯುಂಗ್ನಾಗಭೂಷಣಃ. ಶ್ರೀ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನೃಸಿಂಹ ಪ್ರೇರಣಯಾ ಶ್ರೀಲಕ್ಷ್ಮೀ ನೃಸಿಂಹ ಪ್ರೀತ್ಯರ್ಥಂ ಯಥಾಶಕ್ತಿ ಪಂಚಾಕ್ಷರಮಹಾಮಂತ್ರ ಜಪತರ್ಪಣಂ ಅಹಂ ಕರಿಷ್ಯೇ. ಓಂ ನಮಃ ಶಿವಾಯ. ಓಂ ಓಂ ನಮಃ ಶಿವಾಯ. ಓಂ ತರ್ಪಯಾಮಿ. ಅನೇನ ಯಥಾಶಕ್ತಿ ಶಿವಪಂಚಾಕ್ಷರಮಹಾಮಂತ್ರ ಜಪತರ್ಪಣಕರಣೇನ ಭಗವಾನ್ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀ ನೃಸಿಂಹಃ ಪ್ರೀಯತಾಂ. ಶ್ರೀಕೃಷ್ಣಾರ್ಪಣಮಸ್ತು. ತೌಳವ ನಿತ್ಯಾನುಷ್ಠಾನಂ. ಅಥ ಕೃಷ್ಣಾರ್ಪಣಂ. ತೌಳವ ನಿತ್ಯಾನುಷ್ಠಾನಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಂ. ನಾಹಂ ಕರ್ತ ಹರಿಃ ಕರ್ತ ಎಂಬ ಭಾವದಂತೆ ನಾವು ಮಾಡುವ ಎಲ್ಲ ಕೆಲಸಗಳು ಕೂಡ ನಮ್ಮ ಅಂತರ್ಯಾಮಿಯಾದ ಭಗವಂತನ ಪ್ರೇರಣೆ. ನಾವು ಮಾಡಿದ ಎಲ್ಲ ಕೆಲಸಗಳನ್ನು ಕೂಡ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ನಾರಾಯಣನಿಗೆ ಸಮರ್ಪಿಸಿದ್ದಲ್ಲಿ
ನಾವು ಮಾಡಿದ ಎಲ್ಲ ಕರ್ಮದ ಫಲಗಳನ್ನು ಶತಗುಣವಾಗಿಸಿ ಭಗವಂತ ನಮಗೆ ಅನುಗ್ರಹವನ್ನು ದಯಪಾಲಿಸುತ್ತಾನೆ. ಈ ಅನುಗ್ರಹವನ್ನು ಬೇಡುವುದೇ ಕೃಷ್ಣಾರ್ಪಣಂ ಎಂಬ ಪ್ರಕ್ರಿಯೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅನೇನ ಸಂಧ್ಯಾವಂದನ ಜಪತರ್ಪಣಕರಣೇನ ಭಗವಾನ್ ಮಧ್ವಾಂತರ್ಗತಃ ಶ್ರೀಗೋಪಾಲಕೃಷ್ಣಃ ಪ್ರೀಯತಾಂ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಆಚಮನಂ. ಓಂ ಋಗ್ವೇದಾಯ ಸ್ವಾಹ. ಓಂ ಯಜುರ್ವೇದಾಯ ಸ್ವಾಹ. ಓಂ ಸಾಮವೇದಾಯ ಸ್ವಾಹ. ಅಥ ನಾಮತ್ರಯ ಮಂತ್ರಜಪಃ. ನಾಮತ್ರಯ ಜಪ. ನಾವು ಮಾಡುವ ಕೆಲಸಗಳಲ್ಲಿ ನ್ಯೂನತೆಯೋ ಅತಿರೇಕವೋ ನಡೆದೇ ಇರುತ್ತದೆ. ಅನಿವಾರ್ಯವಾಗಿ ನಡೆಯುವ ಈ ಲೋಪದೋಷಗಳ ಪರಿಹಾರಕ್ಕಾಗಿ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ ಎಂಬ ಆದೇಶದಂತೆ ಭಗವಂತನ ನಾಮತ್ರಯ ಜಪವನ್ನು ಮಾಡತಕ್ಕದ್ದು. ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ. ಜಪಕಾಲೇ ಮಂತ್ರ ತಂತ್ರ ಸ್ವರ ವರ್ಣ ಸರ್ವಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ಯಥಾಶಕ್ತಿ ನಾಮತ್ರಯ ಜಪಮಹಂ ಕರಿಷ್ಯೇ. ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ. ಈ ಹಿಂದೆ ವಂದೇಹ ದಾನವರು ಅನ್ನುವವರಿದ್ದರು. ಅವರು ಸೂರ್ಯನನ್ನೇ ಆಕ್ರಮಿಸುವ ಮೂಲಕ ಭೂಲೋಕಕ್ಕೆ ಸಂಕಷ್ಟವನ್ನು ಕೊಟ್ಟರು. ಸೂರ್ಯನಿಗೆ ಬಲ ಇಲ್ಲ ಅಂತಾದರೆ ಭೂಲೋಕದಲ್ಲಿ ಮಳೆ ಬೆಳೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ತನ್ಮುಖೇನ ಭೂಲೋಕ ಸ್ವರ್ಗಲೋಕವನ್ನು ತನ್ನ ಸ್ವಾಧೀನತೆಯಲ್ಲಿ ಇಟ್ಟುಕೊಳ್ಳಬಹುದೆಂಬುದು ಅವರ ಅಂಬೋಣ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮಹಾಮುನಿಗಳು ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ಬ್ರಾಹ್ಮಣರನ್ನು ಸಹ ಸಮುದ್ರದ ತೀರಕ್ಕೆ ಕರೆದುಕೊಂಡು ಹೋಗಿ ಸೂರ್ಯಾರ್ಘ್ಯವನ್ನು ಕೊಡುತ್ತಾ ತನ್ಮುಖೇನ ಸೂರ್ಯನಿಗೆ ಬಲ ಬರುವಂತ ಮಾಡಿ ವಂದೇಹ ದಾನವರನ್ನು ಕೊಂದರು ಎನ್ನುವಂತಹ ಐತಿಹ್ಯ. ಆದ್ದರಿಂದ ಯಾವುದೇ ರೀತಿಯಾದಂತಹ ದೇವತೆಗಳ ಶಕ್ತಿಗೂ ಸಹ ದೇವತಾ ಕಾರ್ಯ ಪೈತೃಕ ಕಾರ್ಯಗಳು ಪ್ರಧಾನ ಕಾರಣ ಆಗಿರುತ್ತದೆ ಎನ್ನುವುದು ನಮಗೆ ತಿಳಿಯುತ್ತದೆ. ಆ ಕಾರಣದಿಂದಲೇ ಶುಚಿರ್ವಾಪ್ಯಶುಚಿರ್ವಾಪಿ ಕಾಲೇ ಸಂಧ್ಯಾಂ ಸಮಾಚರೇತ್. ಶುಚಿಯಾಗಲಿ ಅಶುಚಿಯಾಗಲಿ ಕಾಲದಲ್ಲಿ ಸಂಧ್ಯಾವಂದನವನ್ನು ಮಾಡತಕ್ಕದ್ದು ಅಂತ, ಮಾಡಬಹುದು ಅಂತ ಹೇಳಲಿಲ್ಲ, ಮಾಡತಕ್ಕದ್ದು, ಮಾಡಲೇಬೇಕು ಎನ್ನುವಂತಹ ಅರ್ಥ. ಆದ್ದರಿಂದ ಯಾವತ್ತೂ ನಾವು ದೇವತಾ ಕಾರ್ಯಗಳನ್ನು ಮಾಡಿದರೆ ತನ್ಮುಖೇನ ದೇವತೆಗಳಿಗೆ ಬಲ ಬರ್ತದೆ. ದೇವತೆಗಳ ಬಲದಿಂದಾಗಿ ಮಳೆ ಬೆಳೆಗಳಾಗ್ತದೆ, ಲೋಕ ಸುಭಿಕ್ಷೆಯನ್ನು ಕಾಣ್ತದೆ, ತನ್ಮುಖೇನ ಲೋಕಕ್ಕೆ ಮಂಗಳ ಆಗ್ತದೆ ಎನ್ನುವುದು ಶಾಸ್ತ್ರಕಾರರ ನುಡಿ. ಈ ನುಡಿಯನ್ನು ಅನುಸರಿಸಿ ಡಾಕ್ಟರ್ ಸುರೇಶ್ ರಾವ್ ಇವರು ಕಟೀಲಿನಲ್ಲಿ ಸುಮಾರು 18 ವರ್ಷಗಳಿಂದ ನಿರಂತರವಾಗಿ ವಸಂತ ವೇದ ಪಾಠ ಶಿಬಿರ ಎನ್ನುವುದನ್ನು ನಡೆಸುತ್ತಾ ಎಲ್ಲ ಶಿಬಿರಾರ್ಥಿಗಳಿಗೂ ಉಚಿತವಾಗಿ ಭೋಜನಾದಿಗಳನ್ನು, ವಸತಿಗಳನ್ನು, ವಸ್ತ್ರಗಳನ್ನು, ಪೂಜಾ ಪಾತ್ರಗಳನ್ನು ನೀಡುತ್ತಾ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ಈ ವೈದಿಕ ಕಾರ್ಯಕ್ರಮ, ದೇವತಾ ಕಾರ್ಯಕ್ರಮ ಬರೀ ಸಣ್ಣ ಸಣ್ಣ ಮಕ್ಕಳಿಗೆ ಮಾತ್ರ ಸಿಗಬಾರದು. ಪ್ರಾಯಪ್ರಬುದ್ಧರಾದಂತಹ ಲೌಕಿಕರಿಗೂ ಇದರಿಂದಾಗಿ ಪ್ರಯೋಜನ ಆಗಬೇಕು. ಲೋಕದಲ್ಲಿರುವವರೆಲ್ಲರೂ ಸಹ ಈ ವೈದಿಕ
ಕರ್ಮಗಳನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಈ ಒಂದು ದೇವತಾ ಕಾರ್ಯದ ಸಿಡಿಯನ್ನು ಮುದ್ರಿಸ್ತಾ ಇದ್ದಾರೆ. ಅವರ 60ನೇ ಸಂವತ್ಸರದ ಆರಂಭೋತ್ಸವದಲ್ಲಿ ಇಂತಹ ಮಹತ್ ಕಾರ್ಯಕ್ಕಾಗಿ ಅವರು ಕೈ ಹಾಕಿದ್ದಾರೆ. ಈ ಸಿಡಿಯನ್ನು ಸಿದ್ಧಪಡಿಸುವಾಗ ಅವರಿಗೆ ನಾವು ಸಹ ನಮ್ಮದಾದಂತಹ ಸಹಾಯವನ್ನು ಮಾಡಿದ್ದೇವೆ. ಈ ಸಿಡಿಯಲ್ಲಿ ಪ್ರಮುಖವಾಗಿ ನಿಮಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಿಮಗೆ ಮಾಡಬಹುದಾದಂತಹ ಪೂಜಾ ವಿಧಿಗಳನ್ನು ಹೇಳಿಕೊಡಲಾಗ್ತದೆ. ಸಾಧಕರು ಅಂತಿದ್ದವರಿಗೆ ಪೂರ್ಣ ಪ್ರಮಾಣದಲ್ಲಿ ಅವರದ್ದಾದಂತಹ ಜಪ, ತಪ, ಅನುಷ್ಠಾನಗಳು, ದೇವತಾ ಪೂಜೆಗಳು, ಅದೇ ರೀತಿಯಾಗಿ ಯಜ್ಞೋಪವೀತ ಧಾರಣೆ ಕ್ರಮ, ಭೋಜನ ಸಮಯದಲ್ಲಿ ಪರಿಸಿಂಚನೆ ಮತ್ತು ಆಪೋಷಣದ ಎಲ್ಲ ವಿಧಿಗಳನ್ನು ಸಹ, ಅದರೊಂದಿಗೆ ಅಗ್ನಿ ಕಾರ್ಯವನ್ನು ಸಹ ಹೇಳಿಕೊಡುವಂತಹ ವಿಶೇಷವಾದಂತಹ ಸಿಡಿ ಇದಾಗಿದೆ. ಸಾಧಕರು, ಎಲ್ಲ ವಟುಗಳು ಮತ್ತು ಎಲ್ಲ ಲೌಕಿಕ ಗೃಹಸ್ಥರೂ ಸಹ ಈ ಸಿಡಿಯನ್ನು ಸದುಪಯೋಗಪಡಿಸಿಕೊಂಡು ತನ್ಮುಖೇನ ತಮ್ಮ ಮನೆಯಲ್ಲಿ ನಿರಂತರವಾಗಿ ಪೂಜಾ ವಿಧಿಗಳು, ಜಪವಿಧಿಗಳನ್ನು ಮಾಡುವವರಾಗಿ, ತನ್ಮುಖೇನ ದೇವತೆಗಳಿಗೆ ಶಕ್ತಿ ಭರಿಸುವವರಾಗಿ, ತನ್ಮುಖೇನ ಇಡೀ ಭೂಮಿ ಸುಭಿಕ್ಷೆಯಿಂದ ಬಾಳುವವರಾಗಿ ಮಾಡಬೇಕು ಅಂತಹ ಶಕ್ತಿ ಚೈತನ್ಯವನ್ನು ಕೊಡುವ ಈ ಸುರೇಶ್ವರಾಯರ ಕಾಯಕ ಸಾರ್ಥಕ್ಯವನ್ನು ಕಾಣಲಿ ಅಂತ ನಾನು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಈ ಸಿಡಿಯನ್ನು ಮಾಡಿ ತನ್ಮುಖೇನ ಅಂತಹ ದೇವತಾ ಕಾರ್ಯಗಳನ್ನು ಮಾಡುವಂತಹ ಪ್ರತಿಯೊಬ್ಬ ಸಾಧಕರಿಗೂ ಸಹ ತಾಯಿಯಾದಂತಹ ಬ್ರಹ್ಮರಾಂಬಿಕೆ ಅನುಗ್ರಹಿಸಲಿದ್ದು ವಿಶೇಷವಾಗಿ ನಾನು ಪ್ರಾರ್ಥಿಸ್ತೇನೆ.